ನಮ್ಮ ದೇಶದ ಅತಿ ಎತ್ತರದ ಜಲಪಾತ ಯಾವುದು ಅಂತ ನೀವೇನಾದ್ರು ಗೂಗಲ್ ಸರ್ಚ್ ಮಾಡಿದ್ರೆ ಅಫ್ಕೋರ್ಸ್ ಕುಂಚಿಕಲ್ ಅಂತ ಹೇಳಿ ಬರುತ್ತೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿರುವಂತಹ ಕುಂಚಿಕಲ್ ಜಲಪಾತ ಸುಮಾರು 544 ಮೀಟರ್ ಎತ್ತರ ಇರುವಂತಹದ್ದು. ಅದು ಯಾವ ಕಾಲಘಟ್ಟದಲ್ಲಿ ನಡೆದಿದ್ರು ಗೊತ್ತಿಲ್ಲ, ಅದಷ್ಟು ಹೈಟ್ ಇದೆ. ತುಂಬಾ ತಿಳ್ಕೊಂಡವರೆಲ್ಲ ಹೇಳ್ತಾರೆ ಬ್ರಿಟಿಷರ ಕಾಲದಲ್ಲೇ ಕೂಡ ಅದನ್ನ ಅಳದಿದ್ರು ಅಂತ. ಈಗ ಆ ಭಾಗದ ಜನ ಅಂದ್ರೆ ಮಾಸ್ತಿಕಟ್ಟೆ ಸಮೀಪದ ನೀರ್ಗೋಡು ಎನ್ನುವಂತಹ ಒಂದು ಗ್ರಾಮ, ಅಲ್ಲಿ ಒಂದು ಫಾರೆಸ್ಟ್ ಚೆಕ್ ಪೋಸ್ಟ್ ಸಿಗುತ್ತೆ, ಅಲ್ಲಿಂದ ಒಳಗಡೆ ಹೋಗ್ಬೇಕು. ಅಲ್ಲಿಂದ ಸ್ಟಾಫ್ ಎಲ್ಲ ಹೋಗ್ತಾರೆ. ಬಟ್ ಇನ್ನೂ ಒಂದಿಷ್ಟು ಕಳ್ಮಾರ್ಗಗಳು ಇದಾವಂತೆ. ತುಂಬಾ ಜನ ಅಲ್ಲಿ ಇಲ್ಲಿ ಹೋಗ್ತಿರ್ತಾರೆ, ಬ್ಲಾಗ್ ಮಾಡ್ತಾರೆ, ವಿಡಿಯೋಗಳು ಫೋಟೋಗಳನ್ನೆಲ್ಲ ಶೇರ್ ಮಾಡ್ತಾರೆ. ಆದ್ರೆ ಅಧಿಕೃತವಾಗಿ ಯಾರನ್ನು ಬಿಡ್ತಾ ಇಲ್ಲ. ಆದ್ರೆ ಹೋಗ್ತಾರೆ, ಎಲ್ಲ ಬರ್ತಾರೆ. ಬಟ್ ಈಗ ನಿಮ್ಗೆಲ್ಲ ಗೊತ್ತಿರುವಂಗೆ ರೀಲ್ಸ್, ಶಾರ್ಟ್ಸ್ ಟ್ರೆಂಡ್ ಎಲ್ಲಾ ಕಡೆ ಆ ವಿಡಿಯೋಗಳೆಲ್ಲ ಬರ್ತಾ ಇದೆ. ಮತ್ತೆ ಜೊತೆಗೆ ಆ ಭಾಗ ಹೊಸನಗರ ಏನಿದೆ ಅದು ಈಗ ಸಾಕಷ್ಟು ಈ ತರ ಟೂರಿಸಂಗೆ ತುಂಬಾ ಯೋಗ್ಯ ಪ್ರದೇಶಗಳಿದ್ರು ಕೂಡ ಈ ಹೊತ್ತಿಗೂ ಕೂಡ ಅದು ಅಭಿವೃದ್ಧಿಯಲ್ಲಿ ಹಿನ್ನಡೆ ಆಗಿದೆ. ಯಾಕೆಂದ್ರೆ ಇಲ್ಲಿ ವೈಲ್ಡ್ ಲೈಫ್ ಬರುತ್ತೆ, ರಿಸರ್ವ್ ಫಾರೆಸ್ಟ್ ಬರುತ್ತೆ. ಫಾರೆಸ್ಟ್ ಇಂದ ಬಹಳ ದೊಡ್ಡ ಸಮಸ್ಯೆಗಳಲ್ಲಿ ನದಿಗಳು, ಹಿನ್ನೀರುಗಳು, ಸಾಕಷ್ಟು ಜಮೀನು ಎಲ್ಲ ಮುಳುಗಿಸ್ ಹೋಗಿರೋದ್ರಿಂದ ಈಗ ಅಲ್ಲಿ ಏನು ಡೆವಲಪ್ ಇಲ್ಲ. ಹಂಗಾಗಿ ಈಗ ಟೂರಿಸಂ ಡೆವಲಪ್ ಮೇಲೆ ಸಾಕಷ್ಟು ಜನ ವಾದ ಮಾಡ್ತಾ ಇರ್ತಾರೆ, ಅದು ಹೋರಾಟಗಳು ನಡೀತಾ ಇರುತ್ತೆ. ಈಗ ಅದೇ ತರದ ಒಂದು ಹೋರಾಟ ಕುಂಚಿಕಲ್ ಜಲಪಾತಕ್ಕೆ ಸಾರ್ವಜನಿಕರಿಗೆ ಪ್ರವೇಶ ಮುಕ್ತ ಮಾಡಬೇಕು, ಅಲ್ಲಿ ಯಾವುದೇ ನಿರ್ಬಂಧಗಳಿರಬಾರ್ದು, ಅರಣ್ಯ ಇಲಾಖೆ ಅದನ್ನ ಸುಸೂತ್ರವಾಗಿ ಅಲ್ಲಿಗೆ ಜನರಿಗೆ ಹೋಗಿ ಬರೋಂಗೆ ಮಾಡ್ಬೇಕು ಅಂತೆಲ್ಲ ಹೋರಾಟ ಆರಂಭ ಆಗಿದೆ. ನಮ್ಮ ಯಾವ್ದೋ ಒಂದು ವೈರಲ್ ವಿಡಿಯೋ ನೋಡ್ತಾ ಇದ್ದೆ, ಕೈರುಗುಂದ ಅಂತ ಹೇಳಿ ಒಂದು, ಅಲ್ಲಿ ಗ್ರಾಮ ಪಂಚಾಯತಿ ಆವರಣದಲ್ಲಿ ನಡೆದಿರುವಂತಹ ಒಂದು ಏನೋ ಒಂದು ಮೀಟಿಂಗ್, ಅದರಲ್ಲಿ ಒಬ್ರು ಅಬ್ಬರದಿಂದ ಏನೋ ಹೇಳ್ತಾ ಇದ್ರು, ಇದನ್ನ ಸಿಎಂ ಕೊಡ್ತೀವಿ, PM ಗೆ ಕೊಡ್ಬೇಕು ವರದಿನ ಥ್ರೂ ಶಿವಮೊಗ್ಗ MP BY ರಾಘವೇಂದ್ರ ಮೂಲಕ ಏನೋ ಕಳಿಸ್ಬೇಕು ಅಂತೇಳಿ. ಯಾರಿಗೆ ಕಳಿಸಿದ್ರು ಕೊನೆಗೆ ಬರೋದು ಅಲ್ಲಿನ ಲೋಕಲ್ RF ಅವ್ರಿಗೆ ಬರುತ್ತೆ. ನನಗೆ ಗೊತ್ತಿರಂಗೆ ಅದು ವೈಲ್ಡ್ ಲೈಫ್ಗೆ ಬರೋದಿಲ್ಲ, ಅಲ್ಲಿನ ಪ್ರಾದೇಶಿಕ ಅರಣ್ಯಕ್ಕೆ ಬರುತ್ತೆ. ಅಂದ್ರೆ ಅಲ್ಲಿನ ನಗರ RF ಅವರಿಗೆ ಅದನ್ನ ಪ್ರಿಪೇರ್ ಮಾಡ್ಬೇಕಾಗುತ್ತೆ. ಅಂದ್ರೆ ನೀವು ಪ್ರಾಪರ್ ಚಾನಲ್ಗೆ ಹೋಗ್ಬೇಕು, ನೀವು ಅಲ್ಲಿ ಕೊಟ್ಟರು ಅಲ್ಲಿಗೆ ಇವರಿಗೆ ಹೇಳ್ತಾರೆ. ಆದ್ರೆ ಒಂದು 2-3 ವರ್ಷ ತಗೊಳುತ್ತೆ ಅದು ವರದಿ ಕೊಟ್ಟು ಅದು ಪ್ರೋಸೆಸ್ ಎಲ್ಲ ಹೋಗಿ. ಅಷ್ಟು ಕ್ವಿಕ್ ಟಕ 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 ಆಗೋದಿಲ್ಲ. ಅಷ್ಟು ಕ್ವಿಕ್ ಆಗಿ ಆಗ್ಬೇಕು ಅಂತಂದ್ರೆ ಅಲ್ಲಿ ತುಂಬಾ ಜನರು ಅಲ್ಲಿ BY ರಾಘವೇಂದ್ರ ಅವರ ಸ್ವಲ್ಪ ಫ್ಯಾನ್ಸ್ ಇರ್ಬೇಕೇನಪ್ಪ ಅಲ್ಲಿ, ನನಗೆ ಗೊತ್ತಿರೋಂಗೆ. ನೀವೆಲ್ಲ ಹಿಂದೆ ಅದು BJP ಸರ್ಕಾರಗಳ ಮೇಲೆ ಕೆಳಗೆ ಇದ್ದಾಗ ಆ ತರದ್ದು ಗೋಲ್ಮಾಲ್ಗಳು ಸಿಕ್ಕಾಪಟ್ಟೆ ಆಗಿದಾವೆ. ಅವಾಗ ನೀವು ಅದನ್ನ MP ರಾಘವೇಂದ್ರ ಅವ್ರಿಗೆ ಹೇಳ್ಬಿಟ್ಟು ಮಾಡಿಸ್ಬೋದಿತ್ತು, ಅವ್ರಿಗೆ ಹೆದ್ದಾರಿ ಮಾಡ್ಸಕ್ಕಾಗುತ್ತೆ. ಅಲ್ಲಿ ಜೋಗ್ ಫಾಲ್ಸ್ ಅಲ್ಲಿ ನೋಡಿ, ಶರಾವತಿ ವೈಲ್ಡ್ ಲೈಫ್ ಅದು ಲೈನ್ ಟೈಲ್ ಮೆಕಾಕ್ ಸ್ಯಾಂಕ್ಚುರಿಯ ಬಫರ್ ಝೋನ್ ಕಡಿಮೆ ಮಾಡಿಸಿದ್ರು, 1 ಕಿಲೋಮೀಟರ್ ಮಾಡಿಸ್ಬಿಟ್ಟು ಅದು ಜೋಗ ಅಭಿವೃದ್ಧಿ ಅಂತ ಶುರು ಮಾಡಿದ್ರು. ಶೆಟ್ಟಿಹಳ್ಳಿ ನೋಡಿ, ಶೆಟ್ಟಿಹಳ್ಳಿದ್ದು ಕೂಡ ಈ ತರ ಸಾಕಷ್ಟು ಮಾಡಿರೋಂಥವ್ರಿಗೆ ಇಂಥವೆಲ್ಲ ಮಾಡಕ್ ಆಗಲ್ಲ ಅಂತ ಇರ್ಲಿಲ್ಲ, ಮಾಡಿಸ್ಬೋದಿತ್ತು ನೀವು. ಈಗ ಮತ್ತೊಂದು ಏನ್ ಬೇಕಾದ್ರೆ ಟೆಕ್ನಿಕಲ್ ನೀವು ಅನ್ಕೋಬೇಕು. ಫಾರೆಸ್ಟ್ ಇಲಾಖೆಯಲ್ಲೂ ಕೂಡ ಒಂದು ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ, ಅವರು ಕಾಲಕ್ಕೆ ಒಂದು ಈ ತರದ್ದು ರೂಟ್ಗಳಿದ್ರೆ ಅದನ್ನ ಅಪ್ರೂವ್ ಮಾಡೋದಕ್ಕೆ ವರದಿ ಕೊಡ್ತಾ ಇರ್ತಾರೆ, ಅವರಾಗೆ ಕೊಡ್ತಿರ್ತಾರೆ. ಈಗ ಯಾಕಂದ್ರೆ ಎಷ್ಟೋ ಪ್ರದೇಶಗಳು, ಈಗ ಜಲಪಾತಗಳು, ಟ್ರೆಕ್ಕಿಂಗ್ ರೂಟ್ಗಳೆಲ್ಲ ವೈಲ್ಡ್ ಲೈಫ್ ಒಳಗಡೆನೂ ಕೂಡ ಇದಾವೆ. ನೀವು ನೋಡ್ಬೋದು, ಈ ನರಸಿಂಹ ಪರ್ವತ ಯಾರಾದ್ರೂ ಹತ್ತಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಆ ಬರ್ಕಣ ಫಾಲ್ಸ್ ಎಲ್ಲ ಬರುತ್ತಲ್ಲ, ಅಲ್ಲಿ ಅದು ವೈಲ್ಡ್ ಲೈಫ್ ಅಲ್ಲೇ ಬರುವಂತದ್ದು, ನಮ್ಮ ಕುದುರೆಮುಖ ಡಿವಿಷನ್ಗೆ ಬರುವಂತದ್ದು, ಅದು ಕೂಡ ಅಪ್ರೂವ್ಡ್. ಮತ್ತೆ ಆ ತರ ಇದ್ದಾಗ ನಿಮಗೆ ಮಾಡೋಕೆ ಸಮಸ್ಯೆ ಇಲ್ಲ. ಆದ್ರೆ ಇಲ್ಲಿ ಯಾವುದೇ ರೀತಿಯಾದಂತ ಕುರುಹುಗಳಿಲ್ಲ, ಅಲ್ಲಿ ಹಾದಿ ಇತ್ತು ಹಂಗೆ ಹಿಂಗೆ ಅಂತ ಹೇಳಿ. ಹಂಗಾಗಿ ಇಲ್ಲಿ ಒಂದ್ ಸ್ವಲ್ಪ ಸಮಸ್ಯೆ ಆಗ್ಬಹುದೇನೋ ಇವರಿಗೆ. ಇನ್ನು ಯಾವುದೋ ಆಗೋದಿಲ್ಲ ಅಂತ ಏನು ಹೇಳೋದಕ್ಕೆ ಆಗೋದಿಲ್ಲ. ಆದ್ರೆ ಈಗಿನ ಪರಿಸ್ಥಿತಿ ಏನಿದೆ ಅಂದ್ರೆ, ನಾವು 2016-17 ನಾವು ವಿಡಿಯೋ ಈ ತರ ಟ್ರಾವೆಲ್ ಬ್ಲಾಗ್ ಎಲ್ಲ ಮಾಡ್ಕೊಂಡು ಓಡಾಡದಂತವ್ರು. ನಮ್ಮ ರೈನ್ಲ್ಯಾಂಡ್ ಅಲ್ಲಿ ಸುಮಾರು 10,000 ಫಾಲೋವರ್ಸ್ ಆ ಕಾಲದಲ್ಲಿ ಇದ್ದವರು ಅವರೆಲ್ಲ. ನಾವು ಶುರು ಮಾಡಿದೆ ಅದರಲ್ಲಿ, ನಾವು ಈ ವರಾಗಿ ಬ್ಯಾಕ್ ವಾಟರ್ ಆ ಭಾಗದಲ್ಲಿ ಪರಮಾತ್ಮ ಸಿನಿಮಾ ಶೂಟಿಂಗ್ ಮಾಡಿದ್ವಿ, ಅವು ಇವೆಲ್ಲ ಫೋಟೋಗಳನ್ನ ಹಾಕ್ತಿದ್ವಿ ಅವಾಗ್ಲೂ ಕೂಡ. ನಾವೆಲ್ಲ ಅಲ್ಲಿ ಹೋದಾಗ ತುಂಬಾ ಜನ ನಮಗೆ ಕಮೆಂಟ್ ಮಾಡೋರು ಹೆಂಗೆ ಅಂದ್ರೆ, ಈ ತರ ಪ್ರದೇಶಗಳನ್ನ ನೀವು ತೋರಿಸ್ಬೇಡಿ ಹೊರಗಡೆ, ಹಂಗೆ ಹೆಂಗೆ ಅಂತೇಳಿ ಎಲ್ಲ ಕಮೆಂಟ್ ಹಾಕೋರು. ಆಮೇಲೆ ನಾವು ಅದು ಬಿಟ್ಟೆ, ಅದನ್ನ ಡೌನ್ ಮಾಡಿ ಹಾಕ್ಬಿಟ್ಟು ಅದನ್ನ ಈಗ ಅದು ಬೇರೆ ರೂಪಾಂತರ ಆಗ್ಬಿಟ್ಟು ಬೇರೆ ತರ ಆಗಿದೆ. ಸೊ ಈಗ ಆ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ಮೊದ್ಲೇ ಎಲ್ಲ ಅದಂದ್ರೆ ಯಾವ್ದಾರ ಫೋಟೋ ತೆಗೆದ್ಬಿಟ್ಟು ನಾವು ಇನ್ಫಾರ್ಮೇಶನ್ ಕೊಟ್ರೆ ಮಾತ್ರ ಜನರಿಗೆ ತಿಳಿತಿತ್ತು. ಈಗ ಹಂಗಿಲ್ಲ. ಈಗ ಏನಂದ್ರೆ ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಕೂಡ ಅದನ್ನ ಫೋಟೋ ಹಾಕ್ತಾರೆ, ಅದನ್ನ ವೈರಲ್ ಮಾಡ್ತಾರೆ. ಈ ಇಡೀ ಜಗತ್ತೇ ಒಂಥರ ಈ ವೈರಲ್ ಪ್ರಪಂಚ ಆಗೋಗಿದೆ. ಎಲ್ಲಾ ಕಡೆ ಏನ್ ಬೇಕಾದ್ರೂ ಡಂಪ್ ಮಾಡ್ತಾನೆ ಇರ್ತಾರೆ. ಹಂಗಾಗಿ ಇದನ್ನ ನಿರ್ಬಂಧಿಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಮತ್ತೆ
ನೀವು ಅದನ್ನ ಪ್ರಾಪರ್ ಆಗೇ ಹೋಗ್ಬೇಕು. CM ಹೋಗ್ಬಿಡ್ತೀನಿ, PM ಕೊಟ್ಬಿಡ್ತೀನಿ, PM ನಾಳೆ ಬಹಳ ಎತ್ತರ ಇರುವಂತದ್ದು ಅಂತ ಹೇಳ್ಬಿಟ್ಟು ಹೊಗಳಿ ಅದನ್ನ ಮನ್ ಕಿ ಬಾತ್ ಅಲ್ಲಿ ಹೇಳ್ತಾರೆ ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡಬಾರ್ದು. ನಮ್ಮಲ್ಲಿರುವಂತಹ ಎಲ್ಲಾ ಪ್ರವಾಸಿ ತಾಣಗಳನ್ನ ನಾವು ಈ ಹುಚ್ಚಾಟಗಳಿಂದ ಮುಚ್ಕೊಂಡ್ ಬಂದಿದ್ದೀನಿ. ಈಗ ಅದೇ ಭಾಗದಲ್ಲಿ ಯಡೂರು ಭಾಗದಲ್ಲಿ ಮೊನ್ನೆ ಅಷ್ಟೇ ತಲಾಸಿ ಹಬ್ಬಿಯಲ್ಲಿ ಬಂದ್ ಮಾಡ್ಬಿಡಿ ಎಲ್ಲ ಬೇಲಿ ತಂತಿ ಬೇಲಿ ಹಾಕಿದ್ದಾರೆ ಅರಣ್ಯ ಇಲಾಖೆಯವರು. ಅಲ್ಲೊಬ್ಬ ಹುಚ್ಚಾಟ ಮಾಡ್ಬಿಟ್ಟು ಒಂದು ಫೋಟೋ ಹೊಡೆಯೋಕೆ ಅಂತೆಲ್ಲ ಹೋಗ್ಬಿಟ್ಟು ಕಾಜಾರು ಬಿದ್ದು ಸತ್ತೋದ. ಈ ತರ ಪ್ರತಿ ಸಲ ಓಪನ್ ಮಾಡೋದು ಕ್ಲೋಸ್ ಮಾಡಿಸೋದು, ಓಪನ್ ಮಾಡೋದು ಕ್ಲೋಸ್ ಮಾಡಿಸೋದು, ಇನ್ನು ಯಾವ ಬೇಕಾದ್ರೂ ನಾವು ಬಂದ್ ಮಾಡ್ಕೋಬಹುದು. ಹಂಗಾಗಿ ನಮಗೆ ಫಸ್ಟ್ ಸ್ವಯಂ ನಿರ್ಬಂಧ ಇರಬೇಕು, ನಾವ್ ಎಲ್ಲಿ ಹೋಗ್ಬೇಕು ಏನಂತ. ಬಟ್ ಈಗಿನ ಜನರೇಷನ್ಗೆ ಅದಿಲ್ಲ ಅಂತ ನಂಗೆ ಅನ್ಸುತ್ತೆ. ಎಲ್ಲರೂ ಎಲ್ಲದನ್ನೂ ಡಂಪ್ ಮಾಡೋದೆ, ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟು ತೆಗೆದು ಹಾಕೋದೆ. ನಾವು ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವೆಲ್ಲ ತುಂಬಾ ವೈಲ್ಡ್ ಲೈಫ್ ಅಲ್ಲಿ ಸಾಕಷ್ಟು ಕಡೆ ಓಡಾಡಿದೀವಿ, ಅರಣ್ಯ ಇಲಾಖೆ ಸಿಬ್ಬಂದಿ ಜೊತೆಗೆ ಅಥವಾ ಪರ್ಮಿಷನ್ ಇಟ್ಕೊಂಡು ಎಲ್ಲ ಹೋಗಿದ್ದೀವಿ. ಹಂಗೆ ಹಾಕೋದಾದ್ರೆ ನಾವು ಎಷ್ಟೋ ಇದನ್ನ ವೈರಲ್ ಮಾಡಿ ಹಾಕ್ಬಿಡ್ಬೋದು. ನಮ್ಮ ಹತ್ರ ಇರುವಂತ ಡೇಟಾ ಅದಷ್ಟು ತಗೊಂಡು ನಾವು ಡಂಪ್ ಮಾಡದೇ ಆಗಿದ್ರೆ ನಮ್ಮ ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇವತ್ತು ಏನಾಗ್ತಿತ್ತು ನನಗೆ ಆಶ್ಚರ್ಯ ಅನ್ಸುತ್ತೆ. ಆದ್ರೆ ಈಗ ಹಂಗಿಲ್ಲ ಜನರೇಷನ್. ಯಾವ್ದು ನಾನು ವೈರಲ್ ಆಗ್ಬೇಕು, ನಾನು ಫೇಮಸ್ ಆಗ್ಬೇಕು ಅನ್ನೋ ಬರದಲ್ಲಿ ಎಲ್ಲರನ್ನೂ ತೆಗೆದು ಹಾಕೋದು. ವೈಲ್ಡ್ ಲೈಫ್ ಅಲ್ಲಿ ಇರುವಂತ ಅಪ್ರೂವ್ಡ್ ಇರುವಂತ ರೂಟ್ ಅಲ್ಲೇ ಒಂದು ಟ್ರೆಕ್ಕಿಂಗ್ ಮಾಡಿದ್ವಿ. ಆನೆ ಲದ್ದಿ ಸಿಕ್ಬಿಡ್ತು. ಆನೆ ಲದ್ದಿ ಅಂದ್ರೆ ಫ್ರೆಶ್ ಆಗಿರುವಂತ ಲದ್ದಿ ಅಂತೇಳಿ ನಮಗೆ ನಮ್ಮ ಜೊತೆಗೆ ಇರುವಂತ ಒಬ್ರು ಎಕ್ಸ್ಪರ್ಟ್ ಹೇಳಿದ್ರು. ನಾವು ಅದನ್ನ ನೋಡಿದ ತಕ್ಷಣ ನಾವು ಮೊದಲು ಮಾಡ್ಬೇಕಾಗಿರೋದು ಏನು ಅಂತಂದ್ರೆ ಇಲಾಖೆಯವ್ರ ಗಮನಕ್ಕೆ ತರಬೇಕು ಅಥವಾ ನಾವು ವಾಪಸ್ ಬರ್ಬೇಕಿತ್ತು. ಅಲ್ಲಿ ವಾಪಸ್ ಬರೋಕ್ಕೂ ಸಾಧ್ಯ ಇಲ್ಲ. ಆ ಆನೆ ಎಲ್ಲಿ ಹೋಗಿತ್ತು, ಎಲ್ಲಿದೆ ಅಂತ ಹೇಳಕ್ಕೂ ಸಾಧ್ಯ ಆಗ್ತಿಲ್ಲ. ನಮಗೆ ಅದು ಕನ್ಫ್ಯೂಸ್. ಎಷ್ಟು ನಿಧಾನವಾಗಿ ಜೀವ ಗಟ್ಟಿ ಹಿಡ್ಕೊಂಡು ಹೋದ್ವಿ. ಇಲ್ಲೂ ಅದೇ ಸಮಸ್ಯೆ ಆಗುತ್ತೆ. ಜಲಪಾತದ ಸುತ್ತಮುತ್ತ ಇರುವುದೆಲ್ಲ ಕಾಡ್ಕೋಣಗಳ ಆವಾಸ ಸ್ಥಾನ. ಅದು ಹಿಂಡ್ಗಟ್ಲೆ ಕಾಡ್ಕೋಣ. ನಾನು ಸಾಕಷ್ಟು ಸಲ ನೋಡಿದೀನಿ. ಅಲ್ಲಿ ಕಾಡ್ಕೋಣಗಳಿದಾವೆ. ಮತ್ತೆ ರಾತ್ರಿ ಎಲ್ಲ ಚಿರತೆಗಳು ಸೈಟ್ ಆಗುತ್ತೆ ಅಂತೆಲ್ಲ ಹೇಳ್ತಾರೆ ನಮ್ಮ ಅರಣ್ಯ ಇಲಾಖೆ ಸಿಬ್ಬಂದಿ. ಈಗ ಅವ್ರು ವರದಿ ಕೊಡ್ಬೇಕಾದ್ರೆ ಏನ್ ಕೊಡ್ತಾರೆ? ಈಗ ನೀವು ಬಹಳ ದೊಡ್ಡಕ್ಕೆ CMಗೋ PMಗೋ ಯಾರಿಗೂ ಕೊಡ್ತೀರಿ ಅಂತ ಹೇಳ್ಬೋದು. ಶಿವಮೊಗ್ಗದ MP ಅವರಿಗೂ ಕೊಡ್ಬೋದು ನೀವು. ಅದು ಕೊಟ್ಟ ತಕ್ಷಣ ಏನಾಗುತ್ತೆ, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ನಮ್ಮ ಮಧು ಅವರಿಗೆ ಕೊಡ್ಬೋದು. ಯಾರಿಗೆ ಕೊಟ್ಟರು ಕೂಡ ಅದು ಕೊನೆಗೆ ಇವರು ಅರಣ್ಯ ಇಲಾಖೆ ಸಿಬ್ಬಂದಿ ಅವರು ಸುಳ್ಳು ಹೇಳಕ್ ಸಾಧ್ಯನಾ? ಅಲ್ಲಿ ಪ್ರಾಣಿಗಳಿದಾವೆ ಅಂತ ಹೇಳ್ತಾರೆ, ಎಲ್ಲ ಹೇಳ್ತಾರೆ. ಸೊ ಈಗ ಅದು ಸಾಧ್ಯ ಇಲ್ಲ ಅಂತಾರೆ. ಇನ್ನೊಂದು ಸಮಸ್ಯೆ ಅಲ್ಲಿ ಇದೆ ಅಂದ್ರೆ, ಈಗ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ ಇದೆ, ಅವರು ಪರ್ಮಿಷನ್ ಕೊಡ್ಬೇಕಲ್ಲ. ಈಗಾಗಲೇ ಸಾಕಷ್ಟು ಸಮಸ್ಯೆ ಆಗ್ತಿರೋದು ಕೂಡ ಆ ಪ್ಲಾಂಟ್ ಇಂದನೇ. ಅಲ್ಲಿ ಏನು ಭೂಗರ್ಭ ವಿದ್ಯುತ್ ಸ್ಥಾವರ ಇದೆ, ಅಲ್ಲಿ ಸುತ್ತಮುತ್ತ ಹೋಗಕ್ ನಿಮಗೆ ಬಿಡ್ತಾರ? ಅದರ ಸಮೀಪವೇ ಬರೋಂಥದ್ದು. ಈಗ ಅಲ್ಲಿ ಹುಲಿಕಲ್ ಘಾಟ್ ನಲ್ಲಿ ಫಸ್ಟ್ ದೇವಸ್ಥಾನದ ಇಳಿತಿರುವಾಗ ಈಗ ರಿಪೇರಿ ವರ್ಕ್ ನಡೀತಾ ಇದೆ. ಅದ್ರ ಮುಂಡಿ ನೋಡಿ ಸ್ವಲ್ಪ ಅಲ್ಲಿಗೆ ಬರುತ್ತೆ ಅವ್ರದ್ದು ವ್ಯಾಪ್ತಿ. ಅಲ್ಲೊಂದು ಸ್ವಲ್ಪ ಒಂದು ಅರ್ಧ ಅಡಿ ಆಚೆ ಕಡೆ ನೀವು ಅದೊಂದು ಸ್ವಲ್ಪ ಅಗಿಯೋಕೆ ಅವ್ರಿಗೆ ಪರ್ಮಿಷನ್ ಇಲ್ಲ. ಅಷ್ಟು ಸೂಕ್ಷ್ಮವಾಗಿರುವಂತ ಪ್ರದೇಶದಲ್ಲಿ ನಾವೇನೋ ಮಾಡ್ತೀವಿ ಅಂತ ಅಂದ್ರೆ ನಾವೇನೋ ಸಫಲ ಆಗ್ತೀವಿ ಅಂತ ಹೇಳಕ್ ಆಗೋದಿಲ್ಲ. ಆದ್ರೆ ಇದು ಟೈಮ್ ತಗೊಳ್ಬೋದು, ಸ್ವಲ್ಪ ಟೈಮ್ ಅದ. ಆದ್ರೆ ಇವರು ಅಪ್ರೂವ್ ಮಾಡಿದ್ರು ಕೂಡ ನಿಮಗೆ ರೆಸ್ಟ್ರಿಕ್ಷನ್ ಇರುತ್ತೆ. ಅದನ್ನ ಬಿಟ್ಟು ನಾನು ಆರಾಮಾಗಿ ಓಡಾಡ್ತೀನಿ ಅದೆಲ್ಲ ಈಗ ಸ್ವಲ್ಪ ಕಷ್ಟ ಅನ್ಸ್ಬೋದು. ತುಂಬಾ ಜನ ಈ ವಿಡಿಯೋ ಎಲ್ಲ ಹಾಕಿದಾಗ, ತುಂಬಾ ಕ್ಯಾಂಪೇನ್ ಮಾಡಿದಾಗ ಕೆಲವರು ನಾನು ನೋಡಿದೀನಿ ಅದನ್ನ ಏನು ಅಳದೇ ಬಿಡ್ತೀವಿ ಅಂತ ಹೇಳಿ ಎಲ್ಲ ಗುಂಪು ಕಟ್ಕೊಂಡು ಹೊರಡಕ್ ಹೊಂಟಿದ್ರು ಕೆಲವರು. ನಾನು ನೋಡಿದೀನಿ. ಇದೆಲ್ಲ ಯಾಕೆ ಅಷ್ಟೆಲ್ಲ ಅಗ್ರೆಸಿವ್ ಸ್ಟೆಪ್ ತಗೋಬೇಕು? ಅಥವಾ ನೆಲ, ಜಲ, ಭಾಷೆ ವಿಚಾರದಲ್ಲಿ ಹೋರಾಟ ಯಾರು ಆರಂಭ ಮಾಡಿದ್ರು ಕೂಡ ಬಹಳಷ್ಟು ಉನ್ನತ ಮಟ್ಟಕ್ಕೆ ಹೋಗ್ತಾರೆ ಅನ್ನುವಂತ ಒಂದೇ ಒಂದು ಕಾರಣಕ್ಕಾಗಿ ಆ ವಿಷಯಗಳ ಬಗ್ಗೆ ಸಾಕಷ್ಟು ಜನರು ಎತ್ತೆತ್ತಿ ಕೂರಿಸ್ತಾರೆ ಜನರನ್ನ. ಆದ್ರೆ ನಾನು ಟೆಕ್ನಿಕಲ್ ಆಗಿ ಹೋದ್ರೆ ಇವೆಲ್ಲ ಆಗುತ್ತೆ. ಸುಮ್ಮನೆ ಇಷ್ಟರೊಳಗೆ ಮಾಡ್ಬೇಕಿತ್ತು. ನಾ ಹೇಳಿದ್ರೆ ಸ್ಥಳೀಯ ಜನಪ್ರತಿನಿಧಿಗಳು ಇದನ್ನೆಲ್ಲ ಮಾಡ್ಬೇಕಿತ್ತು ಇಲ್ಲಿವರೆಗೆ. ಅವ್ರು ಮಾಡ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಈಗ ನೀವೆಲ್ಲ ಎದ್ದು ಕೂತ್ಕೊಂಡಿದ್ರಿ ಅಷ್ಟೇ. ಅದು ಈಗ ನನ್ನ ಪ್ರಕಾರ ಇದು ಈ ಜಲಪಾತಕ್ಕೆ ಅಪ್ರೂವ್ಡ್ ಅಂದ್ರೆ ಅವ್ರ ಇಲಾಖೆಯಿಂದ ಅಪ್ರೂವ್ ಮಾಡಿಸ್ಕೊಂಡು ಒಂದು ರೂಟ್ ಮಾಡಿಸ್ಕೋಬಹುದು. ರೂಟ್ ಮಾಡಿಸ್ಕೋಬೇಕಂದ್ರೆ ಮತ್ತೇನಾದ್ರೆ ಡಾಂಬರ್ ರಸ್ತೆ ಏನ್ ಮಾಡೋದಿಲ್ಲ, ಒಂದು ರೂಟ್ ಅಪ್ರೂವಲ್ ಮಾಡ್ತಾರೆ. ಅದು ಟ್ರೆಕಿಂಗ್ ರೂಟ್ ಆಗ್ಬೋದು ಅಷ್ಟೇ. ನಿಮಗೆ ಟ್ರೆಕಿಂಗ್ ರೂಟ್ ಸಿಕ್ಕರು, ಅದು ಅಪ್ರೂವ್ಡ್ ಆಗಿರುವಂತ ರೂಟ್ ಸಿಕ್ಕಿದ್ರೆ ಸಾಕು. ಯಾಕಂದ್ರೆ ಅಲ್ಲಿ ಪ್ರವಾಸ ಸಹಜವಾಗಿ ಅದು ಪ್ರವಾಸಿಗರು ಬರ್ತಾರೆ. ಅಲ್ಲೆಲ್ಲ ನೀವು ಹೋಮ್ ಸ್ಟೇಗಳು ಅದು ಇದು ಎಂತ ಏನ್ ಬೇಕಾದ್ರೂ ಬೆಳಿಬಹುದು. ಆದ್ರೆ ಈ ನಿರ್ಬಂಧಕ್ಕೆ ಅರಣ್ಯ ಇಲಾಖೆಯ ಅಡಿಗೆ ಆಗ್ಬೇಕೆ ಹೊರತು ಅರಣ್ಯ ಇಲಾಖೆಯನ್ನು ಹೊರತುಪಡಿಸಿ ನೀವೇನೋ ಮಾಡ್ತೀನಿ, PM ಹೇಳ್ತೀನಿ, CM ಹೇಳ್ತೀನಿ ಅಂದ್ರೆ ಆಗೋದಿಲ್ಲ. ಅಷ್ಟು ನನಗೆ ಅನ್ಸಿರೋಂಗೆ ಅದು ಸಾಧ್ಯವಿಲ್ಲದ ಬದುಕು. ಅದು ನಾಳೆ ಇನ್ಯಾರೋ ಒಬ್ರು ಕೇಸ್ ಹಾಕ್ತಾರೆ, ನಾಳೆ ಯಾರೋ ಒಬ್ರು ಈ ಹುಡುಗರು ಇನ್ಸ್ಟಾದಲ್ಲಿ ವಿಡಿಯೋ ಮಾಡುವಂತವ್ರು ಯಾರೋ ಕಾಡ್ಕೊಳೋದು ಏನೋ ಕಿತಾಪತಿ ಮಾಡಿ ಅವು ಬೋಡುದು, ನಾಳೆ ಅವುಗಳಿಗೆ ಏನಾದ್ರು ಇನ್ಯಾವ್ದೋ ಚಿರತೆನೋ ಬರ್ತೇನೋ ಯಾವ್ದೋ
ಓ ತರಚಿ ಪರಚಿ ನೀನು ಇನ್ಯಾವ್ದಾದ್ರು ಪ್ರಾಣಿ ಅಟ್ಯಾಕ್ ಮಾಡಿಬಿಟ್ಟು ಅದಕ್ಕೆ ಇನ್ಯಾರೋ ಒಬ್ರು ಕೇಸ್ ಹಾಕೊಂಡ್ರೆ ಅದು ಮತ್ತೆ ಕ್ಲೋಸ್ ಆಗುತ್ತೆ. ಶಿವಮೊಗ್ಗ DC ಅವರು ಹೇಳಿದ್ದಾರೆ, ನಾನು ಮಾತಾಡ್ಬೇಕಾದ್ರೆ ಹೇಳಿದ್ದಾರೆ, ಯಾರಾದ್ರೂ ಹಂಗೆ ನಮಗೆ ಮನವಿ ಕೊಟ್ರೆ ಅಥವಾ ಏನಾದ್ರು ಕೊಟ್ರೆ ಪ್ಲಾನ್ ಕೊಟ್ರೆ ನಾವು ಕನ್ಸರ್ನ್ ಡಿಪಾರ್ಟ್ಮೆಂಟಿಗೆ ಕಳಿಸ್ತೀವಿ ಅಂತ ಹೇಳಿ. ಹಾಗಾಗಿ ಅಲ್ಲಿ ಏನು ಹೋರಾಟ ಆರಂಭ ಮಾಡ್ಕೊಂಡಿದ್ರೆ ಅವರು ತುಂಬಾ ಹೈಯರ್ ಅಥಾರಿಟಿ ಅವರಿಗೆ ಡೈರೆಕ್ಟ್ ಆಗಿ ಹೋಗೋದಕ್ಕಿಂತ ಥ್ರೂ ಪ್ರಾಪರ್ ಒಂದು ಚಾನಲ್, ಒಂದು ರೂಟ್ ಅಲ್ಲಿ ಇವ್ರನ್ನ DC ಅವ್ರ ಮೂಲಕನೋ ಏನೋ ಹೋಗಿ ಕೊಟ್ಟು ಫಾಲೋ ಅಪ್ ಮಾಡಿಸಿ, ಅದನ್ನ ಕೊಟ್ಬಿಟ್ಟು ಫಾಲೋ ಅಪ್ ಮಾಡಿಸಿ ಅದ್ರ ಆದ್ರೂ ಆಗ್ಬೋದು, ಹೇಳಕ್ಕಾಗಿಲ್ಲ. ಅದಕ್ಕೆ ಈಗ ಮಳೆನೂ ಜಾಸ್ತಿ ಇರೋದ್ರಿಂದ ಬಿಡ್ತಾ ಇಲ್ಲ ಅಂತ ಏನೋ ನಮ್ಗೆ ಹೇಳಿದ್ರು. ನೀವು ಹೋಗಿ ಕುರುಗಳನ್ನೆಲ್ಲ ತಗೊಂಡು ಅದು ಫೋಟೋ ವಿಡಿಯೋ ಎಲ್ಲ ತಗೊಂಡ್ಬಂದ್ಬಿಟ್ಟು ವೈರಲ್ ಆಗ್ತೀನಿ ಅನ್ನೋ ಉದ್ದೇಶಕ್ಕಾಗಿ ಏನೇನೋ ಹಾಕಕ್ಕೆ ಹೋಗ್ಬೇಡಿ. ಈ ಬಂಡೀಪುರದಲ್ಲಿ ಮಾಡ್ದಂಗೆ ಇನ್ಯಾವ್ದಾದ್ರು ಈಗ ಕಾಡ್ಕೊಳೋದ್ರ ಜೊತೆಗೆ ಒಂದು ಸೆಲ್ಫಿ ತಕ್ಕಂತೀನಿ, ಫೋಟೋ ತಕ್ಕಂತೀನಿ, ಸಾಧು ಪ್ರಾಣಿಗಳು ಅಂತೇಳಿ ಅಲ್ಲೇನಾದ್ರು ಮಾಡಕ್ ಹೋಗಿ ಕೊನೆಗೆ ಮತ್ತೇನಾದ್ರು ಇದನ್ನು ಶಾಶ್ವತವಾಗಿ ಈ ಫೈಲ್ ತೆಗೆದು ಬಿಸಾಡೋಂಗೆ ಮಾಡಕ್ ಹೋಗ್ಬೇಡಿ. ಥ್ಯಾಂಕ್ ಯು.